ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾವು ಹಲಸಿನ ಹಣ್ಣಿನ ಒಂದು ಹಲ್ವಾ ಮಾಡೋಣ. ಸೊ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನೀಗ ಹಲಸಿನ ಹಣ್ಣನ್ನು ಇದನ್ನು ಕಟ್ ಮಾಡಿ ಈ ಥರ ಜಾರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಈಗ ಮಿಕ್ಸಿ ಮಾಡ್ಕೊಂಬರೋಣ. ಒಳ್ಳೆ ನುಣ್ಣು ರುಬ್ಕೊಂಬಂದರೆ ಚೆನ್ನಾಗಿರುತ್ತೆ. ಪೇಸ್ಟ್ ಥರ ಮಾಡಿಕೊಂಡು ನೋಡಿ ಈ ಥರ ರುಬ್ಬಿದ್ದೀನಿ. ಸೊ ಈ ಥರ ಪೇಸ್ಟಾಗಿ ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡಿ ಇಟ್ಕೊಂಡಿರೋದು. ಈಗ ತುಂಬ ಸಿಂಪಲ್ ಮಾಡೋದು. ಸೊ ಈಗ ಅದೇ ಥರನೇ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ಒಂದು ಫುಲ್ ಕಪ್ಪಷ್ಟು ಇದು ಹಲಸಿನ ಹಣ್ಣಿಂದು ಕಟ್ ಮಾಡಿರೋದು ಮಿಕ್ಸಿ ಮಾಡಿರೋದಿದೆ. ಸೊ ಹಾಗೆಯೇ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಸೊ ಈಗ ಬಾಣಲಿಗೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ಫಸ್ಟಲ್ಲಿ ಬಾದಾಮಿ ಗೋಡಂಬಿ ಅವೆರಡನ್ನು ಫ್ರೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ಒಣ ದ್ರಾಕ್ಷಿನೂ ಕೂಡ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಹೊಂಪಣಕ್ಕೆ ಬಂದಮೇಲೆ ತೆಗೆದ್ರೆ ಆಯಿತು. ತುಂಬಾ ಟೇಸ್ಟಾಗಿ ಸಖತ್ತಾಗಿರುತ್ತೆ. ನಾವು ಕ್ಯಾರೆಟ್ ಹಲ್ವ ಎಲ್ಲ ಮಾಡ್ತೀವಲ್ಲ, ಸೊ ಅದೇ ಥರನೇ ಇದು ಕೂಡ ಮಾಡೋದು ತುಂಬಾ ಈಸಿನೇ. ಸೊ ನಾವು ಮಾಡಿಕೊಂಡು ತಿಂದರೆ ಸೊ ತುಂಬ ಇತ್ತು ನನ್ನ ಹತ್ರ ಹಲಸಿನ ಹಣ್ಣು. ಸೊ ಹಾಗಾಗಿ ಏನು ಮಾಡೋದು ಅಂತ ಐಡಿಯಾ ಮಾಡಿದೆ. ಆಮೇಲೆ ಸರಿ ಯಾಕೆ ನಾನು ಹಲಸಿನ ಹಣ್ಣಿನ ಹಲ್ವ ಮಾಡಬಾರ್ದು, ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರುತ್ತಲ್ವ ಅಂದ್ಬಿಟ್ಟು ಸೊ ಮಾಡಿದ್ದು ತಿಂದರೆ ಸೂಪರ್ ಆಗಿತ್ತು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ. ಈಗ ನಾನು ತುಪ್ಪ ಏನಿತ್ತಲ್ಲ ಅದಕ್ಕೇನೆ ನಾನೀಗ ಹಲಸಿನ ಹಣ್ಣಿನ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಈಗ ಹಾಗೆ ಮೇಲಿಂದ ಕೆಳಗಡೆ ಕೆದಕ್ತಾ ಇದ್ದೀನಿ. ಅಂದರೆ ಉಲ್ಟಾ ಮಾಡಿ ಮೇಲೆ ಕೆಳಗೆ ಒಂದು 4ರಿಂದ 5 ಬಾರಿ ಈ ಥರ ಮಾಡ್ತಾ ಇರಬೇಕು. ಯಾಕಂದರೆ ಅದು ತಳ ಹಿಡಿಬಾರ್ದು ಅನ್ನೋ ರೀಸನಕ್ಕೆ ತುಪ್ಪ ಹಾಕ್ತಾ ಇರ್ತೀವಲ್ಲ. ಸೊ ಹಾಗಾಗಿ ತಳ ಅಷ್ಟೊಂದು ಹಿಡಿಯೋದಿಲ್ಲ. ಬೈ ಚಾನ್ಸ್ ಹಿಡಿದ್ರೂ ಅದು ಆ ಥರ ಬಿಟ್ಕೋಬೇಕು. ಚೆನ್ನಾಗಿ ಬಿಟ್ಕೋತಾ ಇದ್ದರೆ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ. ನೋಡ್ತಾ ಇರ್ಬೋದು ನಾನಂತೂ ಅವಾಗವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೆ. ಅದಾದಮೇಲೆ ಸೊ ಈಗ ಬೆಲ್ಲ ಇಟ್ಕೊಂಡಿದ್ನಲ್ಲ ಆ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಸೊ ದಟ್ ಮೀನ್ಸ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಲಸಿನ ಹಣ್ಣಿಗೆ ನಾವೇನು ಹಾಕಿದ್ವಲ್ಲ ಅದು ಹಸಿ ವಾಸನೆ ಹೋದ್ಮೇಲೆ ಇದನ್ನು ಹಾಕಿದರೆ ಆಮೇಲೆ ಇದು ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡ್ಬೋದು ನೀವು ಅದು ಕುದೀತಾ ಇದೆ. ನೋಡಿದ್ರೆ ಒಳ್ಳೆ ಪಾಯಸ ಥರ ಅನ್ನಿಸ್ತಾ ಇದೆ ಅಲ್ವಾ. ಇದು ಹಲಸಿನ ಹಣ್ಣಿನ ಹಲ್ವಾ ಕೂಡ ಇದೇ ಥರ ಇದೇನೇ ಆಗೋದು. ಸೊ ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಇದಕ್ಕೆ ಈಗ ಡ್ರೈ ಫ್ರೂಟ್ಸು ಕೂಡ ಆ್ಯಡ್ ಮಾಡಿಕೊಂಡ್ರೆ ಇದೇ ಟೈಮಲ್ಲಿ ನೀವು ಏಲಕ್ಕಿ ಪುಡಿ ಕೂಡ ಹಾಕೋಬೋದು. ಮತ್ತು ನಿಮಗೆ ಏನಾದರೂ ಎಕ್ಸ್ಟ್ರಾ ತುಪ್ಪ ಬೇಕಾದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನೀಗ ತುಪ್ಪ ಕೂಡ ಬೇಕು ಅಂದ್ಬಿಟ್ಟು ಸೊ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನುವಾಗ ಅಂದ್ಬಿಟ್ಟು. ನೋಡ್ಬೋದು ಯಾವ ಥರ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಎಲ್ಲ ಬಿಡ್ತಾ ಇದೆ, ಒಂಚೂರು ಕೂಡ ತಳ ಹಿಡಿತಾ ಇಲ್ಲ ಇದು ಒಂದು ಬಾಣಲಿಲಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಸೊ ಇದೇ ಟೈಮಲ್ಲಿ ನಾನು ನೆಕ್ಸ್ಟ್ ಚೆನ್ನಾಗಿ ಆಗಲಿ ಅಂದ್ಬಿಟ್ಟು ಇದಕ್ಕೆ ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಒಳ್ಳೆ ಘಮ ಘಮ ಅಂತ ಇತ್ತು. ಮನೆಯೆಲ್ಲ ಗಮ್ ಅಂತ ಇತ್ತು. ನನಗೆ ಎಲ್ಲ ಆ ಕಡೆ ಈ ಕಡೆ ಹೋಗೋರೆಲ್ಲ ಸ್ಮೆಲ್ ಏನು ಚೆನ್ನಾಗಿದೆ ಅಂತಿದ್ರು. ಆ ಥರ ಬರ್ತಾಯಿತ್ತು. ಮನೆಯೆಲ್ಲ ಗಮ್ ಅಂತ ಇರುತ್ತೆ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀವಿ. ನೋಡ್ಬೋದು ಚೆನ್ನಾಗಿ